ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಜಾಬ್ ಅಪ್ಡೇಟ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಇವತ್ತು ನಾನು ಹೇಳ್ತಾ ಇರೋ ಕಂಪನಿ ಬಿಗ್ಗೆಸ್ಟ್, ಪ್ರಪಂಚದಲ್ಲೇ ತುಂಬ ದೊಡ್ಡ ಕಂಪನಿ. ಅದು ಎಲೆಕ್ಟ್ರಾನಿಕ್ ಡಿವೈಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ತುಂಬ ದೊಡ್ಡ ಕಂಪನಿ. ಅದರಲ್ಲೂ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ ನೇಮ್ ಬಂದುಬಿಟ್ಟು ಫಾಕ್ಸ್ಕಾನ್ ಕಂಪನಿ. ಇಲ್ಲಿ ಇದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ MNC ಕಂಪನಿ. ಇಲ್ಲಿ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಲ್ಲಿ ಫುಲ್ AC ಫೆಸಿಲಿಟಿ ಇರುತ್ತೆ, ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ. ಅದು ತುಂಬ ದೊಡ್ಡ ಕಂಪನಿ, ಏಕೆಂದರೆ ವರ್ಲ್ಡಲ್ಲೇ ತುಂಬ ದೊಡ್ಡ ಕಂಪನಿ ಆಗಿರೋದ್ರಿಂದ ಅದನ್ನು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ. ಇದು ಮೇನ್ ಫೀಮೇಲ್ ಕ್ಯಾಂಡಿಡೇಟ್ಗೆ ಇವಾಗ ಪ್ರಿಫರ್ ಮಾಡ್ತಾ ಇರೋದು. ಫೀಮೇಲ್ ಕ್ಯಾಂಡಿಡೇಟ್ ಯಾರ್ಯಾರು ಜಾಬ್ ಸರ್ಚ್ ಮಾಡ್ತಾ ಇದ್ದಾರೋ ಹೋಗಿ ಅಪ್ಲೈ ಮಾಡಿ. ಫೀಮೇಲ್ ಕ್ಯಾಂಡಿಡೇಟು 10th ಪಾಸ್ ಆರ್ ಫೇಲು, PUC, ITA, ಡಿಪ್ಲೊಮೊ, ಡಿಗ್ರಿ ಕಂಪ್ಲೀಟ್ ಆಗಿರೋರು ಯಾರ್ಯಾರು ಇದ್ದೀರಾ ಅವರೆಲ್ಲ ಫೀಮೇಲ್ ಕ್ಯಾಂಡಿಡೇಟು ಹೋಗಿ ಅಪ್ಲೈ ಮಾಡಿ. ಅದು ಜಾಬ್ ರೋಲ್ ಬಂದುಬಿಟ್ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟು. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಟೆಕ್ನಿಕಲ್ ಆಪ್ರೇಟರ್, ಮೊಬೈಲ್ ಅಸೆಂಬಲರು, ಅಸೆಂಬ್ಲಿ ಆಪ್ರೇಟರ್ ಆಗಿ ವರ್ಕ್ ವೇಕೆನ್ಸಿ ಇದೆ. ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ಕ್ವಾಲಿಟಿ ಇನ್ಸ್ಪೆಕ್ಟರ್ಗೆ ವೇಕೆನ್ಸಿ ಇದೆ. ಅವ್ರ ಏಜ್ ಲಿಮಿಟ್ ಇದೆ, ಅಲ್ಲಿ 32 ಇಯರ್ಸ್ ಬಿಲೋ ಇರಬೇಕು, ಅಂದರೆ 32 ವರ್ಷಗಳಿಂದ ಕಮ್ಮಿ ಇರಬೇಕು ಅಂತ ಫೀಮೇಲ್ ಕ್ಯಾಂಡಿಡೇಟ್ನ ತೊಗೊತಾ ಇದ್ದಾರೆ. ಇದು ಸ್ಯಾಲ್ರಿ ಬಂದುಬಿಟ್ಟು CTC ಪರ್ ಮಂತ್ ಅಂದರೆ 17,645 rupees ಪರ್ ಮಂತ್ CTC ಇದೆ. ಗ್ರಾಸು 15,200. ಟೇಕ್ ಹೋಮ್ ಸ್ಯಾಲ್ರಿ 13,256 ಪರ್ ಮಂತ್ ಪೇ ಮಾಡ್ತಾರೆ. ಇದ್ರ ಜೊತೆಗೆ ಅಟೆಂಡೆನ್ಸ್ ಬೋನಸ್ ಇದೆ, ಶಿಫ್ಟ್ ಅಲೋಯೆನ್ಸಸ್ ಇದೆ. ಅಟೆಂಡೆನ್ಸ್ ಬೋನಸ್ ಬಂದುಬಿಟ್ಟು 750. ಶಿಫ್ಟ್ ಅಲೋಯೆನ್ಸಸ್ಸು ಫಸ್ಟ್ ಶಿಫ್ಟು ಮತ್ತು ಥರ್ಡ್ ಶಿಫ್ಟ್ಗೆ 50 rupees, ಸೆಕೆಂಡ್ ಶಿಫ್ಟ್ಗೆ 25 rupees ಪೇ ಮಾಡ್ತಾರೆ. ಹಾಗೆಯೇ ಫ್ರೆಷರ್ಸ್ ಯಾರ್ಯಾರು ಈ ಜಾಬ್ಗೆ ಫೀಮೇಲ್ ಕ್ಯಾಂಡಿಡೇಟ್ ಯಾರ್ಯಾರು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವ್ರಿಗೇನಾದರೂ PG ಸಿಕ್ಕಿಲ್ಲ, ರೂಮ್ ಸಿಕ್ಕಿಲ್ಲ ಅನ್ನೋರಿಗೆ ಅದನ್ನೇನಾದರೂ ಹೇಳಿದ್ರೆ ಫೆಸಿಲಿಟಿ ಮಾಡಿಕೊಡ್ತಾರೆ. ಬಟ್ ಅದಕ್ಕೆ ಅಮೌಂಟ್ ಪೇ ಮಾಡಬೇಕು. 5,000 ಪರ್ ಮಂತ್ ಪೇ ಮಾಡಿದ್ರೆ ಅವರು ಅದು ಫೆಸಿಲಿಟಿ ಮಾಡಿಕೊಡ್ತಾರೆ. ಮತ್ತು ಅದು ಡ್ಯೂಟಿ ಟೈಮಿಂಗ್ಸ್ ಬಂದುಬಿಟ್ಟು 8 hours, 3 ಶಿಫ್ಟ್ ಇರುತ್ತೆ. ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್, ಥರ್ಡ್ ಶಿಫ್ಟು. ಕಂಪನಿಗೆ ಸಂಡೇ ಮತ್ತು ನ್ಯಾಷನಲ್ ಹಾಲಿಡೇಸು ಲೀವ್ ಇರುತ್ತೆ. ಇಂಟರ್ವ್ಯೂ ಬಂದುಬಿಟ್ಟು ಮಂಡೇ ಟು ಸ್ಯಾಟರ್ಡೇವರೆಗೂ ಇಂಟರ್ವ್ಯೂ ನಡೀತಾ ಇದೆ. ಯಾಕಂದರೆ ಇದು ಇವಾಗ ಫೀಮೇಲ್ ಕ್ಯಾಂಡಿಡೇಟು ಇವಾಗ ಸ್ಟಾರ್ಟ್ ಆಗ್ತಿದೆ ಕಂಪನಿ. ಫೀಮೇಲ್ ಕ್ಯಾಂಡಿಡೇಟ್ಗೆ ಪ್ರಿಫರ್ ಮಾಡಿರೋದ್ರಿಂದ ಮಂಡೇ ಟು ಸ್ಯಾಟರ್ಡೇ ಇಂಟರ್ವ್ಯೂ, ಮಂಡೇಯಿಂದ ಸ್ಯಾಟರ್ಡೇವರೆಗೂ ಇಂಟರ್ವ್ಯೂ ಮಾಡ್ತಾಯಿದ್ದಾರೆ. ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 9 o'clock ಆಫ್ಟರ್ನೂನ್ 3:30ವರೆಗೂ ಇಂಟರ್ವ್ಯೂ ಇರುತ್ತೆ. ಇವರು ಇಂಟರ್ವ್ಯೂನಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಕ್ಯಾಂಡಿಡೇಟ್ ಅಂದರೆ, ನಾರ್ಮಲ್ ಇಂಟರ್ವ್ಯೂ ಮಾಡ್ತಾರೆ. ಫ್ರೆಷರ್ಸ್ಗಾದರೆ ಏನು ಎಜುಕೇಷನ್ ಹೇಗೆ ಏನು ಅಂತ ಕೇಳ್ತಾರೆ. ಅವ್ರಿಗೆ ಯಾವ ಥರ ವರ್ಕ್ ಬೇಕು ಹೇಗೆ ಅಂತ ವಿಚಾರಿಸ್ತಾರೆ. ಎಕ್ಸ್ಪೀರಿಯೆನ್ಸ್ ಅವ್ರಿಗಾದರೆ ಫಸ್ಟ್ ವರ್ಕ್ ಎಲ್ಲಿ ಮಾಡಿದ್ದು, ಯಾವ ಥರ ವರ್ಕ್ ಮಾಡ್ತಿದ್ರಿ, ಕಂಪನಿ ಎಲ್ಲ ಈ ಥರ ಎಲ್ಲ ಕೇಳಿ ಡೀಟೇಲ್ಸ್ ಕೇಳ್ತಾರೆ. ಹಾಗೆಯೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಈಗ ಫ್ರೆಷರ್ಸ್ಗಾದರೆ ಏನೇನು ಡಾಕ್ಯುಮೆಂಟ್ ಅವ್ರದ್ದು 10th ಆಗಿದೆಯಾ, PU ಆಗಿದೆಯಾ, ITA ಆಗಿದೆಯಾ, ಡಿಪ್ಲೊಮೊ ಆಗಿದೆಯಾ, ಡಿಗ್ರಿ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಡಾಕ್ಯುಮೆಂಟ್ ಇದೆ ಎಲ್ಲ ಕ್ಯಾಂಡಿಡೇಟ್ಗೂ ಡಾಕ್ಯುಮೆಂಟ್ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಲೆಟ್ರು ಇದೆಯಾ ಅದನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಅವ್ರಿಗೆ ಓಕೆ ಆದರೆ ಸೆಲೆಕ್ಟ್ ಮಾಡ್ಕೊತಾರೆ ಫೀಮೇಲ್ ಕ್ಯಾಂಡಿಡೇಟು. ಏಜ್ ಬಂದುಬಿಟ್ಟು 32 ಇಯರ್ಸ್ ಬಿಲೋ ಇರಬೇಕು, 32 ವರ್ಷಗಳಿಗಿಂತ ಕಮ್ಮಿ ಇರಬೇಕು. ಅಷ್ಟು ಇರೋರನ್ನ ತೊಗೊತಾ ಇದ್ದಾರೆ. ಕಂಪ್ನಿ ಕಡೆಯಿಂದ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಏನೇನು ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂದರೆ PF, ESI 24/7 ಹಾಸ್ಪಿಟಲು. ಯಾಕಂದರೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆದರೆ, ಹೆಲ್ತ್ ಇಶ್ಯೂಸ್ ಇದ್ದರೆ ESI ಇರೋದ್ರಿಂದ ಹಾಸ್ಪಿಟಲ್ ಫೆಸಿಲಿಟಿನೂ ಕೊಡ್ತಾರೆ. ಮತ್ತು ಅದು ಏನಾದರೂ ಕಂಪನಿಯಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಸಪೋರ್ಟು ಇದೆ. ಮತ್ತು ಇನ್ಸೂರೆನ್ಸ್ ಕೊಡ್ತಾ ಇದ್ದಾರೆ, ಲಂಚ್ ಇದೆ, ಕ್ಯಾಬ್ ಫೆಸಿಲಿಟಿ ಇದೆ, ಗುಡ್ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ಶಿಫ್ಟ್ ಅಲೋಯೆನ್ಸಸ್ ಕೊಡ್ತಾ ಇದ್ದಾರೆ, ಅಟೆಂಡೆನ್ಸ್ ಬೋನಸ್ ಕೊಡ್ತಾ ಇದ್ದಾರೆ. ಇನ್ನು ಫ್ರೆಷರ್ಸ್ಗೆ ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಇದೆಲ್ಲ ಫೆಸಿಲಿಟಿ ಕಂಪನಿ ಕಡೆಯಿಂದ, ಫಾಕ್ಸ್ಕಾನ್ ಕಂಪನಿ ಕಡೆಯಿಂದ ಕೊಡ್ತಾ ಇದ್ದಾರೆ. ಇನ್ನು ಡಾಕ್ಯುಮೆಂಟ್ ಬಂದುಬಿಟ್ಟು ಒರಿಜಿನಲ್ಲು ಮತ್ತು ಜೆರಾಕ್ಸು ಎರಡೂ ತೊಗೊಂಡೋಗ್ಬೇಕು. ಅದನ್ನು ರೆಸ್ಯೂಮು, 10th ಮಾರ್ಕ್ಸ್ ಕಾರ್ಡು ಮತ್ತು ಹೈಯರ್ ಎಜುಕೇಷನ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, 4th ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟು ಡಾಕ್ಯುಮೆಂಟು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗಲೇಬೇಕು. HR ನಂಬರ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ನಾನು ರಿಪೀಟು ಹೇಳ್ತಾ ಇದ್ದೀನಿ, 9113505020. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ. HR ನಂಬರು ರಾಮ್ ಸರ್ ಅಂತ ಅವ್ರ ಹೆಸರು. ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಮತ್ತು ಇಲ್ಲ ಅವ್ರನ್ನ ಕಾಲ್ ಮಾಡಿ ಕೇಳಿ, ಸರ್ ಇಂಟರ್ವ್ಯೂ ಯಾವತ್ತು ಬರೋದು, ಹೇಗೆ ಅಟೆಂಡ್ ಮಾಡೋದು, ಅವ್ರ ಲೊಕೇಶನ್ ಎಲ್ಲ ಶೇರ್ ಮಾಡ್ತಾರೆ, ಕಂಪ್ನಿ ನೇಮ್ ಎಲ್ಲ ಶೇರ್ ಮಾಡ್ತಾರೆ.
ಯಾವತ್ತು ಇಂಟರ್ವ್ಯೂಗೆ ಹೋಗಬೇಕು ಏನು ಅಂತ ಕೇಳಿ. ಏಕೆಂದರೆ ಇಂಟರ್ವ್ಯೂ ಲಾಸ್ಟ್ ಡೇಟ್ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಲಾಸ್ಟ್ ಡೇಟ್ ಮೆನ್ಷನ್ ಮಾಡಿಲ್ಲಪ್ಪ ನಾವು ಯಾವಾಗ ಬೇಕಾದರೂ ಹೋಗ್ಬೋದು ಅನ್ನೋ ಥರ ಅಂದ್ಕೊಬೇಡಿ. ಇವಾಗ ಫೀಮೇಲ್ ಕ್ಯಾಂಡಿಡೇಟ್ಗೆ ಫಸ್ಟು ಪ್ರಿಫರ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಫೀಮೇಲ್ ಕ್ಯಾಂಡಿಡೇಟು ಜಾಬ್ ಸರ್ಚ್ ಮಾಡ್ತಿದ್ದಾರೆ ಅವರೆಲ್ಲ ಹೋಗಿ ಅಪ್ಲೈ ಮಾಡಿ. ಯಾಕೆಂದರೆ ಕ್ಯಾಬ್ ಫೆಸಿಲಿಟಿ ಇದೆ, 3 ಶಿಫ್ಟ್ ಇದ್ರೂ ಕ್ಯಾಬ್ ಫೆಸಿಲಿಟಿ ಇದೆ. ಅದನ್ನು ಡೋರ್ ಟು ಪಿಕಪ್ ಆ್ಯಂಡ್ ಡ್ರಾಪ್ ಎರಡೂ ಮಾಡ್ತಾರೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅದರಿಂದ ಕ್ಯಾಬ್ ಫೆಸಿಲಿಟಿ ಇದೆ. ಲೇಡೀಸ್ ಯಾರ್ಯಾರು ಜಾಬ್ ಸರ್ಚ್ ಮಾಡ್ತಿದ್ದೀರೋ, ಫ್ರೆಷರು, ಎಕ್ಸ್ಪೀರಿಯೆನ್ಸು ಅವರೆಲ್ಲ ಹೋಗಿ ಜಾಬ್ ಅಪ್ಲೈ ಮಾಡಿ. ಕಂಪ್ನಿ ಲೊಕೇಶನ್ ಬಂದುಬಿಟ್ಟು ದೇವನಹಳ್ಳಿ, ದೊಡ್ಡಬಳ್ಳಾಪುರ ರೋಡಲ್ಲಿ ಇರೋದು ಕಂಪನಿನೇ ಬಂದುಬಿಟ್ಟು. ಎಲ್ಲೆಲ್ಲಿವರೆಗೆ ಕ್ಯಾಬ್ ಕೊಟ್ಟಿದ್ದಾರೆ ಅಂತಂದರೆ ಬಾಗೇಪಲ್ಲಿ, ಚಿಂತಾಮಣಿ, ಸಿದ್ದಲಘಟ್ಟ, ಚಿಕ್ಕಬಳ್ಳಾಪುರ, ಶ್ರೀನಿವಾಸಪುರ ಈ ಒಂದು ಫಸ್ಟ್ ರೂಟು. ಸೆಕೆಂಡ್ ರೂಟ್ ಬಂದುಬಿಟ್ಟು ಗೌರಿಬಿದನೂರು, ವಿಜಯಪುರ, ವಿಮಗಲ, ಕೋಲಾರ, ಬಾಗೇಪಲ್ಲಿ ಸೆಕೆಂಡ್ ರೂಟು. ತರ್ಡ್ ರೂಟ್ ಬಂದುಬಿಟ್ಟು ತುಮಕೂರು, ದೊಡ್ಡಬಳ್ಳಾಪುರ, ದಾಬಾಸ್ಪೇಟೆ, ನೆಲಮಂಗಲ ತರ್ಡ್ ರೂಟು. ಫೋರ್ತ್ ರೂಟು ಮಾಲೂರು, ಹೊಸಕೋಟೆ, ದೇವನಹಳ್ಳಿ. ಈ 4 ರೂಟಿಗೂ ಕ್ಯಾಬ್ ಫೆಸಿಲಿಟಿ ಇದೆ. ಚಿಕ್ಕಬಳ್ಳಾಪುರ ರೂಟಲ್ಲಿರೋರು, ಗೌರಿಬಿದನೂರು ರೂಟ ಸೈಡ್ ಇರೋರು, ಬಾಗೇಪಲ್ಲಿ, ತುಮಕೂರು, ದಾಬಾಸ್ಪೇಟೆ, ದೊಡ್ಡಬಳ್ಳಾಪುರ, ನೆಲಮಂಗಲ, ಮಾಲೂರು, ಹೊಸಕೋಟೆ, ದೇವನಹಳ್ಳಿ ಯಾರ್ಯಾರು ಜಾಬ್ ಸರ್ಚ್ ಮಾಡ್ತಿದ್ದೀರಾ, ಫೀಮೇಲ್ ಕ್ಯಾಂಡಿಡೇಟು ಕ್ಯಾಬ್ ಫೆಸಿಲಿಟಿ ಇದೆ, ಲಂಚ್ ಫೆಸಿಲಿಟಿ ಇದೆ, ಮತ್ತು PF, ESI ಎಲ್ಲ ಫೆಸಿಲಿಟಿ ಕೊಡ್ತಾಯಿದ್ದಾರೆ ಕಂಪನಿ ಕಡೆಯಿಂದ. ಸ್ಯಾಲ್ರಿನೂ ತುಂಬ ಚೆನ್ನಾಗಿದೆ. ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಜಾಯಿನ್ ಆಗಿ. ಇದು ಆರಾಮ್ ಕೆಲಸ, ಯಾಕಂದರೆ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಇಲ್ಲಿ ಕಂಪನಿ ತುಂಬ ಈಸಿ ಇರುತ್ತೆ. ಇವ್ರು ಫಸ್ಟು ಪ್ರಿಫರ್ ಮಾಡ್ತಾ ಇರೋದೇ ಫೀಮೇಲ್ ಕ್ಯಾಂಡಿಡೇಟಿಗೆ. ಯಾರ್ಯಾರು ಫೀಮೇಲ್ ಕ್ಯಾಂಡಿಡೇಟು ಟೆಂತ್ ಆಗಿದೆ ಅಂತ ಪಾಸ್ ಆಗಿದೆ, ಫೇಲ್ ಆಗಿದೆ ಆ ಥರ ಎಲ್ಲ ಫೀಲ್ ಮಾಡ್ಕೊಂಬಿಡಿ. ಪಾಸ್ ಆಗಿದ್ರು ಓಕೆ, ಫೇಲ್ ಆಗಿದ್ರು ಓಕೆ, ಬಟ್ ಸರ್ಟಿಫಿಕೇಟ್ ತೊಗೊಂಡೋಗಿ ತೋರಿಸ್ಬೇಕು. ಮತ್ತು ಹಾಗೆಯೇ ಯಾರ್ಯಾರು ಎಜುಕೇಷನ್ ಏನೇನು ಕೇಳಿದಾರೆ ಅದ್ರ ತಕ್ಕನಾಗೆ ಅವ್ರು ಪೋಸ್ಟು ಸಹ ಕೊಡ್ತಾರೆ. ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಅದರಲ್ಲೇನೂ ಇಲ್ಲ, ಕಂಪನಿ ಗುಡ್ ಕಂಪನಿ, ಅದು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ. ಏನಾದ್ರೂ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು HR ನೇಮ್ ಬಂದುಬಿಟ್ಟು ರಾಮ್ ಸರ್ದು ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವ್ರಿಗೆ ಕಾಲ್ ಮಾಡಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಥವಾ ಏನಾದರೂ ಲೊಕೇಶನ್ ಬೇಕು ಅಂತಂದರೆ ಅವರು ಕಾಂಟ್ಯಾಕ್ಟ್ ಮಾಡಿ. ಅವರೆಲ್ಲ ಶೇರ್ ಮಾಡ್ತಾರೆ, ಏನೇನು ಡೀಟೇಲ್ಸ್ ಇದೆ, ಕಂಪ್ನಿ ಲೊಕೇಶನ್ ಎಲ್ಲಿದೆ ಎಲ್ಲ ಶೇರ್ ಮಾಡ್ತಾರೆ. ಇದು ದೇವನಹಳ್ಳಿ ಹತ್ರ ಕಂಪನಿ ಇರೋದು, ದೇವನಹಳ್ಳಿ ಹತ್ರ ದೊಡ್ಡಬಳ್ಳಾಪುರ ನಿಯರ್ ರೋಡು, ಚಪ್ಪರದಹಳ್ಳಿ ರೋಡು, ದೊಡ್ಡಬಳ್ಳಾಪುರ ರೋಡು ನಿಯರ್ ಚಪ್ಪರದಹಳ್ಳಿ ವಿಲೇಜು, ಚಪ್ಪರದಹಳ್ಳಿ ಹತ್ರ. ಕಂಪನಿ ನೇಮ್ ಬಂದುಬಿಟ್ಟು ಫಾಕ್ಸ್ಕಾನ್ ಕಂಪನಿ. ಮತ್ತೆ ಹೇಳ್ತಾಯಿದ್ದೀನಿ, ಫಾಕ್ಸ್ಕಾನ್ ಕಂಪನಿ. ಹೋಗಿ HR ನಂಬರ್ ಕೊಟ್ಟಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಅಂತ ಹೇಳ್ತೀನಿ. ಮಾತಾಡಿಬಿಟ್ಟು ಇಂಟರ್ವ್ಯೂಗೆ ಜಾಯ್ನ್ ಆಗಿ. ಆಲ್ ದ ಬೆಸ್ಟ್.